ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಪ್ರಜ್ವಲ್ ಮತ್ತು ದರ್ಶನ್ಗೆ ಅವರ ಜಾತಕದ ರಾಹು ಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇವರ ಇಬ್ಬರ ಜಾತಕದಲ್ಲಿ ರಾಹು ಇರ್ತಕ್ಕಂಥ ಸ್ಥಾನದಲ್ಲಿ ಶನಿ ಗುರು ಏನಿರ್ತಾರೆ ಆ ಜಾಗದಲ್ಲಿ ರಾಹು ಬರ್ತಾನಲ್ಲ, ರಾಹು ಜಾಗದಲ್ಲಿ ಇಬ್ಬರಿಗೂ ಸಹ ಕಾಂಗ್ರೆಸ್ ಸರ್ಕಾರ ಇದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದನ್ನು ನೋಡಿದ್ರೆ ನಿಜ ಅನ್ನಿಸ್ತದೆ. ಸಾಮಾನ್ಯವಾಗಿ ಬೇರೆ ದೇವ್ರು ಬರ್ತಾರೆ, ಅಲ್ಲಿ ಬೇರೆ ಬೇರೆ ಯಾರ್ಯಾರು ಶಕ್ತಿಗಳಿರ್ತವೆ ಆ ರಾಹು ಸ್ಥಾನದಲ್ಲಿ, ಇವರಿಬ್ಬರಿಗೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಇದೆ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಏನಂದ್ರೆ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರ ಮೊಮ್ಮಗ ಯಾರು ಪ್ರಜ್ವಲ್ ರೇವಣ್ಣ ಅವರು, ಇವರೇನಾಗ್ತಾರೆ, ಯಾವುದೋ ಒಂದು 2000 ವಿಡಿಯೋಗಳು ಅಂದರೆ ಮಹಿಳೆಯರಿಗೆ ಲೈಂಗಿಕ ಶಿಕ್ಷೆ ಇದು ದೌರ್ಜನ್ಯ ಮಾಡತಕ್ಕಂಥ ಒಂದು ಇದರ ಮೇಲೆ ಇವರು ಅರೆಸ್ಟ್ ಆಗ್ತಾರೆ. ಇವ್ರ ಮೇಲೆ FIR ಆಗಿ ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಎದುರಾಗ್ತದೆ. ಜೊತೆಗೆ ಏನಾಗ್ತದೆ, MP ಆಗಿರ್ತಾರೆ, ದೊಡ್ಡ ಅಧಿಕಾರ ಇರ್ತಕ್ಕಂಥ ಕುಟುಂಬದಲ್ಲಿ ಜನಿಸಿರ್ತಾರೆ. ಇವರು ಅಧಿಕಾರ ದುರುಪಯೋಗ ಮತ್ತು ದುರಂಕಾರದಿಂದ ಇಷ್ಟು ವ್ಯವಸ್ಥೆಗೆ ಬಲಿಯಾಗಿರ್ತಾರೆ. ಇವ್ರು ಮಾಡೋದು ತಪ್ಪಲ್ವಾ? ಅಕ್ಷರಃ ತಪ್ಪೆ, ಯಾರು ಡಿಫೆಂಡ್ ಮಾಡ್ತಾ ಇಲ್ಲ. ಬಟ್ ಇಲ್ಲಿ ಮಿಸ್ಗೈಡ್ ಆಗ್ತಕ್ಕಂಥ ವಿಚಾರ ಏನು ಅಂತಂದರೆ, ಈಗ JDSಗೆ ಒಳ್ಳೆ ಯುವ ನಾಯಕ, ನಾಳೆ ಬೆಳಗ್ಗೆ ಅಲಯನ್ಸ್ ಸರ್ಕಾರ ಸಮ್ಮಿಶ್ರ ಸರ್ಕಾರ ಬಂದು JDS BJPನ ಅಥವಾ ಕಾಂಗ್ರೆಸ್ ಜೊತೆ ಹೋಗ್ಬೇಕಂತಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಎರಡರಲ್ಲಿ ಒಂದು ಕೊಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಅಂಥ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಇವಾಗ ಜೈಲಲ್ಲಿ ಇದ್ದಾರೆ, ಜೀವಾವಧಿ ಶಿಕ್ಷೆಗೆ ಒಳಪಟ್ಟು ಜೈಲಲ್ಲಿದ್ದಾರೆ. ಇಷ್ಟು ವಿಚಾರಗಳನ್ನು ನಮಗೆಲ್ಲ ಗೊತ್ತೇ ಇರತಕ್ಕಂಥ ವಿಚಾರಗಳು, ಇವೇನು ಹೊಸವಲ್ಲ. ಇಲ್ಲಿ ಹೇಳ್ತಕ್ಕಂಥ ವಿಚಾರ ಏನಂದರೆ, ಪ್ರಜ್ವಲ್ ಅವ್ರಿಗೆ ಒಂದು ದೊಡ್ಡ ಕಾಯಿಲೆ ಇತ್ತು. ಇಡೀ ರಾಜ್ಯದ ಜನಗೆ ಇದೇ ಕಾಯಿಲೆ ಅದು, ಆದರೆ ಇವರು ಸ್ವಲ್ಪ ಜಾಸ್ತಿ ಇತ್ತು. ಅದು ಕಾಯಿಲೆ ಹೆಸರು ಕಾಮ ಅಂತ. ಈ ಕಾಮದ ಕಾಯಿಲೆಗೆ ಬಲಿಯಾಗಿ ಯಥೇಚ್ಛ ಕಾಮ, ಯಾವನಾದ್ರೂ 2000 ವಿಡಿಯೋಗಳು ರೆಕಾರ್ಡ್ ಮಾಡಿ ಅವನೇ ಇಕ್ಕಂತಾನ? ಪ್ರಜ್ವಲ್ ಇಕ್ಕೊಂಡಿದ್ದಾರೆ, ಈಗ ಸಿಗಾಕೊಂಡು ಅನುಭವಿಸ್ಕೊತ ಇದ್ದಾನೆ, ಅದು ಸೆಕೆಂಡ್. ಅದು ಆದರೆ ಈ ಶಿಕ್ಷೆಗೆ ಒಳಪಟ್ಟು ಜೈಲಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ಮೊಬೈಲಲ್ಲಿ ಮಾತಾಡ್ತಾ ಇದ್ದ, ಮೊಬೈಲ್ ಸಿಕ್ತು, ಅದು ಸಿಕ್ತು, ವಿಡಿಯೋಗಳಿತ್ತು, ಆಮೇಲೆ ಯಾವ್ಯಾವ ಪೇಪರ್ ಕಟಿಂಗ್ಗಳಿತ್ತು, ಹೀರೋಯಿನ್ಗಳ ಫೋಟೋಗಳಿತ್ತು ಅಂತಕ್ಕಂಥ ಒಂದು ಸುದ್ದಿಯನ್ನು ಹಬ್ಸಿರ್ತಕ್ಕಂಥ ಒಂದು ವಿಚಾರ. ಇಲ್ಲೇನಾಗ್ತದೆ, ಗೃಹ ಮಂತ್ರಿಗಳು ಒಂದು ಕಡೆ ಪ್ರಿಯಾಂಕ ಖರ್ಗೆ ಅವರು ನಾನೇ ಮಾಡಿಸಿದ್ದು ರೈಡನ್ನು ಅಂತಾರೆ, ಇನ್ನೊಂದು ಕಡೆ ಇಲ್ಲ ಅದು 6 ತಿಂಗಳ ವಿಡಿಯೋ ಅಂತಾರೆ. ಜೊತೆಗೇನಾಗ್ತದೆ, ಈ DCP ಅವರು ಇಲ್ಲ ಅದೆಲ್ಲ ಅವೇನಂತ ಪತ್ತೆ ಆಗಿಲ್ಲ, ಮೊಬೈಲ್ ಒಂದು ಸಿಕ್ಕಿದೆ, ಅದ್ರ ಬಗ್ಗೆ ಏನಂತ ತನಿಖೆ ನಡೀತಾ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಜೈಲಲ್ಲಿ ಮೊಬೈಲ್ ಸಿಗ್ತಕ್ಕಂಥದ್ದು ದೊಡ್ಡ ವಿಚಾರನಾ ಅಂತಕ್ಕಂಥ ವಿಚಾರ ನಾವು ಜನರಿಗೆ ತಿಳಿಸೋಣ. ಯಾಕಂದ್ರೆ ಜನಕ್ಕೆ ಗೊತ್ತಿಲ್ಲ, ಜೈಲಲ್ಲಿ ಮೊಬೈಲ್ ಸಿಗಲ್ವೇನೋ, ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಅಂತ ಇವರು ಕೂಡ ಹೇಳ್ತಕ್ಕಂಥ ವಿಚಾರ ಜೈಲಲ್ಲಿದೆ. ಜೈಲಲ್ಲಿ 2 ರಕ ಇದೆ, ಒಂದು ಬಡವರಿಗೆ ಮತ್ತು ಶ್ರೀಮಂತರ ಜೈಲು, ಬಡವರ ಜೈಲಿದೆ. ದುಡ್ಡಿಲ್ಲ ಅಂತಂದ್ರೆ ಏನು ಸಿಗಲ್ಲ ಅಲ್ಲಿ ನಿನಗೆ, ಸರ್ಕಾರ ಆಗ್ತಕ್ಕಂಥ ಊಟ ಬಿಟ್ಟು. ದುಡ್ಡಿದ್ರೆ ಅನಾಯಾಸವಾಗಿ ಐಷಾರಾಮ್ಯವಾಗಿ ಶ್ರೀಮಂತರಿಗೆ ಏನು ಸಿಗ್ತದೆ ಅವೆಲ್ಲ ಅಷ್ಟನ್ನು ಕೂಡ ನಿನಗೆ ಸಿಗ್ತಕ್ಕಂಥ ಕೆಲಸ ಜೈಲಲ್ಲಿ ಆಗ್ತದೆ. ಆದರೆ ಈ ಜೈಲಲ್ಲಿ ಸಿಕ್ಕಿದ್ದು ಸಿಗದೇ ಇರೋದು ಇಲ್ಲಿ ಮ್ಯಾಟ್ರ್ ಆಗಲ್ಲ. ಇಲ್ಲಿ ಪ್ರಜ್ವಲ್ ಅವ್ರನ್ನ ಪದೇ ಪದೇ ಯಾಕೆ ಹೊರಗಡೆ ತರ್ತಾರೆ? ಶಿಕ್ಷೆ ಆಗಿದೆ, ಶಿಕ್ಷೆ ಪ್ರಮಾಣ ಅನೌನ್ಸ್ ಆಗಿದೆ, ಜೈಲಲ್ಲಿ ಇದ್ದಾರೆ ಈಗ. ಅಂದಮೇಲೆ ಇಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ ಇದರ ವೈಫಲ್ಯ ಯಾರು ವಹಿಸ್ಕೊಂತಾರೆ? ರಾಜ್ಯ ಕರ್ನಾಟಕ ಸರ್ಕಾರ ವಹಿಸ್ಕೊಬೇಕಲ್ವಾ? ಸರ್ಕಾರ ಏನು ಮಾಡ್ತಾ ಇದೆ, ನನ್ನ ಒಂದು ದೊಡ್ಡ ಸಾಧನೆ ಅನ್ನೋ ಥರ ಜೈಲಲ್ಲಿರ್ತಕ್ಕಂಥ ಕೊಳುಕನ್ನು ಹೊರಗಡೆ ಎತ್ತಿ ತೋರಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದು ಕಂಟ್ರೋಲ್ ಮಾಡ್ತಾ ಇಲ್ಲ, ತೋರಿಸ್ತಾ ಇದೆ. ಅದು ಅದಕ್ಕೆ ಯಾರು ಹೊಣೆ ಅಂತಂದ್ರೆ ಸರ್ಕಾರ, ಗೃಹ ಮಂತ್ರಿಗಳು ಅದಕ್ಕೆ ಹೊಣೆ ಆಗ್ತಾರೆ. ಅವರಿಲ್ಲ ಇಲ್ಲ ನಾನು ಹೋಗಿದ್ದಕ್ಕೆ ಇಷ್ಟೆಲ್ಲ ಗೊತ್ತಾಗಿದ್ದು ನಿಮಗೆ ಅಂತ. ಆ ದರಿದ್ರ ಮೊದಲಿಂದಲೂ ಕೂಡ ಇದೆ ಜೈಲಲ್ಲಿ. ಮತ್ತೆ ಏನು ಮಾಡಬೇಕಾಗಿದೆ ಹೋಮ್ ಮಿನಿಸ್ಟ್ರು? ಇಂಥವ್ರಿಗೆ ಕಡಿವಾಣ ಹಾಕಬೇಕಾಗಿದೆ. ಈಗ ಡ್ರಗ್ಸ್ ಹೋಗುತ್ತೆ, ಇನ್ನೊಂದು ಏನು ಬೇಕೋ ಸರ್ಕಾರದಿಂದ, ಅಥವಾ ಸರ್ಕಾರ ಅಂತ ಆ ದರಿದ್ರ ವ್ಯವಸ್ಥೆ ಎಲ್ಲ ಕೂಡ ಹೋಗ್ತದೆ ಜೈಲಿಗೆ. ಅದು ಯಾರೋ ಒಂದು ಯಾಕೆ ಈಗ ಪೊಲೀಸ್ ಅವ್ರನ್ನ ಎಷ್ಟು ಜನನಂತ ಸಸ್ಪೆಂಡ್ ಮಾಡ್ತೀರಿ ನೀವು? ಒಬ್ಬರು ಸಸ್ಪೆಂಡ್ ಮಾಡಿದ್ರೆ ಇನ್ನೊಬ್ಬ ಕೊಡ್ತಾನೆ. ಈ ವಿಚಾರ ಗೊತ್ತೇ ಇದೆ. ಅದ್ಯಾವುದೋ ಒಂದು ವಿಚಾರ ಗೊತ್ತಾಗಿತ್ತು ನಮಗೆ. ಜಡ್ಜ್ ಯಾವುದೋ ಒಂದು ಕೇಸಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಶಿಕ್ಷೆ ಕೊಟ್ರಂಥವ್ರು, ನೀನು ಜೈಲಿಗೆ ಹೋಗ್ತೀಯಪ್ಪ ನೀನು ಅಂತ. ಆಮೇಲೆ ಜಡ್ಜ್ಮೆಂಟ್ ಓದಬೇಕಾದ್ರೆ ಓದಿದಾಗ ಒಂದು ಮಾತು ಹೇಳಿದ್ರಂತ, ಓದುವಾಗ, ಯಾಕೆ ನೀನು ಈ ತಪ್ಪು ಮಾಡಿದೆ? ಒಂದು ಬಿಲ್ಡಿಂಗ್ಗೆ ಆ ಜಾಗದಲ್ಲಿ ಪರ್ಮಿಷನ್ ಕೊಡಬಾರ್ದಾಗಿತ್ತು, ಒಂದು ಅಪಾರ್ಟ್ಮೆಂಟ್ ಥರ. ಈಗ ಅದು ಬಿದ್ದೋಗಿದೆ, ಪ್ರಾಣಹಾನಿಗಳಾಗಿದೆ. ಮತ್ತು ನೀನು ಯಾಕೆ ಕೊಟ್ಟೆ ಅಂತ ಜಾಗದಲ್ಲಿ ಜಿಲ್ಲಾಧಿಕಾರಿಯಾಗಿ ಅಂತಂದರೆ, ಅವ್ರು ಚೆನ್ನಾಗಿದೆ ಒಂದು ಮಾತು ಕೋರ್ಟಲ್ಲಿ ಹೇಳ್ತಕ್ಕಂಥ ಮಾತು ಅಂದರೆ, ಸ್ವಾಮಿ
ನಾನು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರು ಹಿಂದ್ಗಡೆ ಇನ್ನೊಬ್ಬ ಬಂದ್ರು ಕೂಡ ಅವನು ಅದೇ ಕೆಲಸ ಮಾಡ್ತಾ ಇದ್ದ, ಅದಕ್ಕೆ ನಾನೇ ಕೊಟ್ಟೆ. ನೋಡಿ ಇದಂಗಿದೆ ಕಾರಣ. ಹಾಗೆ ಪೊಲೀಸರು ಪ್ರಜ್ವಲ್ ಅವ್ರಿಗೆ ಮೊಬೈಲ್ ಹೆಂಗೆ ಸಿಕ್ತು, ಇನ್ನೊಂದು ಹೇಗೆ ಸಿಕ್ತು ಅಂತ ಏನಾದರೂ ಪ್ರಶ್ನೆ ಮಾಡಿದ್ರೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಇನ್ನೊಬ್ಬ ಬಂದ್ರು ಕೊಡ್ತಾ ಇದ್ದೆ. ಇದು ದೊಡ್ಡ ಸಾಧನೆ ಅಲ್ಲ. ಇವತ್ತು ಬರಗಾಲ ಉಂಟಾಗಿದೆ, ಜನ ಸಾಯ್ತಾ ಇದ್ದಾರೆ, ಒಬ್ರಿಗೂ ಉದ್ಯೋಗ ಅವಕಾಶಗಳಿಲ್ಲ, ಎಂಥದ್ದು ಏನಿಲ್ಲ. ಅಂಥ ದಿವಾಳದಲ್ಲಿ ಸರ್ಕಾರ ತೇಪೆ ಹಚ್ಕೊತಾ ಇದೆ. ಇವನು ಮುನ್ನೆಲೆ ತರ್ತಕ್ಕಂಥದ್ದು ಎಂಟರ್ಟೈನ್ಮೆಂಟ್, ಜನಕ್ಕೆ ಮನೋರಂಜನೆಯನ್ನು ಕೊಡ್ತಾ ಇದೆ ಸರ್ಕಾರ. ಪ್ರಜ್ವಲ್ ಆಗಿದ್ದಾನೆ, ದರ್ಶನ್ ಹೀಗಿದ್ದಾರೆ ಅಂತಂದ್ರೆ ಮನೋರಂಜನೆ. ಇದ್ದಿದ್ದೆಲ್ಲ ಕಷ್ಟ ಸುಖ ಮರೆತೋಗ್ತೀವಲ್ಲ ನಾವು. ಸೊ ಆ ಥರ ಚೆನ್ನಾಗಿದೆ, ಐಡಿಯಾ ಚೆನ್ನಾಗಿದೆ. ಆಮೇಲೆ ಕೆಲವರು ಈ ಬಿಡದಿಯಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳು ಹೋರಾಟವನ್ನು ತಡಿಲಿಕ್ಕೆ ಕೂಡ ಇವನ್ನ ಮುನ್ನೆಲೆಗೆ ತಂದಿದ್ದಾರೆ. ಅಂದರೆ ಅವ್ರಿಗೆ ಏನಾದ್ರು ಒಂದು ಸ್ವಲ್ಪ ಅಂಜಿಕೆ ಆಗಲಿ, ನಾಚಿಕೆ ಆಗಲಿ ಅಂತ. ಅಂಜಿಕೆ ಆಗುತ್ತಲ್ಲ ಈ ಥರ ವಿಚಾರಗಳು ಹೊರಗಡೆ ಬಂದಾಗ ಅಂತೇಳಿ ಅವ್ರನ್ನೇನೋ ಮಾಡಕ್ಕೆ ಹೋಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನೋ ಮಾಡ್ತಾ ಇದೆ. ಅದಕ್ಕೂ ಕೂಡ ಏನಾದರೂ ಆಗ್ತಕ್ಕಂಥ ಕಾಲ ಬರ್ತದೆ. ಅಂದರೆ ರಾಹು ಸ್ಥಾನದಲ್ಲಿ ಪ್ರಜ್ವಲ್ ಅವರ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ನಿಂತ್ಕೊಂಡಿದೆ. ಇಲ್ಲಿ ಬಿಡೋಣ, ಯಾರ್ದು ಪ್ರಜ್ವಲ್ ಅವ್ರದ್ದು ಪಾಪ, ಯಾಕಂದ್ರೆ ಎಲ್ಲ ಗೊತ್ತಿರೋ ವಿಚಾರ, ಇನ್ನೇನು ಅದನ್ನ ಹೆಚ್ಚಿಗೆ ಹೇಳ್ತಕ್ಕಂಥದ್ದೇನು ಬೇಡ. ಆಮೇಲೆ ಇನ್ನ ರಾಜ್ಯ ಸುಪ್ರೀಂ ಹೀರೋ ಯಾರು, ಕರ್ನಾಟಕಕ್ಕೆ ಒಬ್ಬ ಸ್ಟಾರ್ ಹೀರೋ, ಇವ್ರನ್ನೂ ಕೂಡ ಮಟ್ಟ ಹಾಕ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಕೋರ್ಟ್ಗಳು ಮಾಡ್ತಾ ಇದೆಯಾ, ಕಾನೂನು ಮಾಡ್ತಾ ಇದೆಯಾ ಅಂದ್ರೆ ನಾನು ಹೇಳ್ತಕ್ಕಂಥ ವಿಚಾರ ಸರ್ಕಾರನೇ ಮಾಡ್ತಾ ಇದೆ. ಸರ್ಕಾರ ಯಾವ ತರ ಮಾಡ್ತಾ ಇದೆ, ಹೈಕೋರ್ಟ್ ಬೇಲ್ ಕೊಟ್ಟರು ಕೂಡ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿ ಕ್ಯಾನ್ಸಲ್ ಮಾಡಿಸತಕ್ಕಂಥ ಘನತೆ ರಾಜ್ಯ ಸರ್ಕಾರಕ್ಕೆ ಸಿಗ್ತದೆ ಅಂತಕ್ಕಂಥ ವಿಚಾರವನ್ನು ನಾವೆಲ್ಲ ನೋಡ್ಬೇಕಾಗ್ತದೆ ಇಲ್ಲಿ. ಆಮೇಲೆ ಕರ್ನಾಟಕದ ಖ್ಯಾತ ಹೀರೋ ತೆಮಿಲ್ ವಿಜಯ್ ಅಷ್ಟೇ ಚರಿಸ್ಮಾ ಇದೆ ಇವರಿಗೆ. ರಾಜಕೀಯಕ್ಕೆ ಏನಾದರೂ ಎಂಟ್ರಿ ಕೊಟ್ಟು ಒಂದಷ್ಟು ನಾನು ಏನೋ ಮಾಡ್ತೀನಿ ಅಂತ ಹೊರಟ್ರೆ ಒಂದಷ್ಟು ಸೀಟುಗಳು ಮತ್ತೆ ವೋಟ್ ಶೇರ್ ಡಿವೈಡ್ ಮಾಡ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳಿಗೆ, ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು, ವೋಟ್ ಶೇರ್ ಅನ್ನ ಡಿವೈಡ್ ಮಾಡ್ತಕ್ಕಂಥ ಶಕ್ತಿ ಇವತ್ತಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಯಾರಿಗಾದ್ರೂ ಇದೆ ಅಂತಂದ್ರೆ ಅದು ದರ್ಶನ್ ಅವರಿಗೆ. ಇದೆಲ್ಲ ಮನಗಾಣ್ಬೇಕು. ಈಗ ಗೊತ್ತಾಗ್ತಾ ಇದೆ ಅವ್ರ ಪವರ್ ಏನು ಅಂತ. ಅಂದ್ರೆ ಈಗ ಜೈಲಲ್ಲಿ ಇದ್ದಾರೆ, ಅದೊಂದು ವಿಚಾರ. ಆಮೇಲೆ ಇವ್ರ ಬಗ್ಗೆನೇ ಒಂದು ಮಾತು, ಈ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಮಾಡಬಾರ್ದು ಕೆಲಸ ಮಾಡಿದ್ರೆ ಬರಬಾರ್ದು ಕಷ್ಟ ಬರ್ತದೆ. ಒಬ್ಬ ಮನುಷ್ಯ ಬೆಳೀತಾ ಸಮಾಜಕ್ಕೆ ಏನಾದರೂ ನಾವು ಒಂದು ಉನ್ನತ ಮಟ್ಟದಲ್ಲಿದ್ದಾಗ, ಈಗ ದರ್ಶನ್ ಅವ್ರನ್ನ ಯಾಕೆ ಇಷ್ಟೊಂದು ಮೀಡಿಯಾಗಳು ವರದಿ ಮಾಡ್ತವೆ, ಅವ್ರಿಗೊಂದು TRPನೇ ಟ್ರೆಂಡಿಂಗ್ ವಿಚಾರ ಆಗಿದೆ ಇವ್ರಿಗೆ ಅಂತಂತ ನಾವೇನಾದ್ರು ಪ್ರಶ್ನೆ ಮಾಡಿದ್ರೆ, ಇವ್ರು ತುಂಬಾ ಬೆಳೆದಿರ್ತಕ್ಕಂಥ ವಿಚಾರ, ಇವ್ರದ್ದು ಹೈಪ್ ಆಗುತ್ತೆ, ಇವ್ರನ್ನ ಹೆಚ್ಚಿಗೆ ನೋಡ್ತಾರೆ ಜನ ಅಂತೇಳಿ ಆ ಒಂದು ಮಟ್ಟದಲ್ಲಿ ಅವ್ರನ್ನ ಕೂಡಿಸಿದ್ದಾರೆ ಒಂದು. ಆಮೇಲೆ ಕೇಸ್, ಒಂದು ಹತ್ಯೆ ಕೇಸಲ್ಲಿ ಜೈಲ್ಗೆ ಹೋಗ್ತಾರೆ. ಮನುಷ್ಯ ಈ ಹತ್ಯೆ ಮಾಡ್ಲಿಕ್ಕೆ ನಾನಾ ರಕ ಕಾರಣ ಇದು. ಆದ್ರೆ ಮೇಯ್ನ್ ಆಗಿ ಒಂದು ಹೆಣ್ಣು ಹೊಣ್ಣು ಮಣ್ಣು ಅಂತ ಈ ಮೂರು ಕಾರಣಗಳಿಗೆ ಹತ್ಯೆಗಳು ಆಗೇ ಆಗ್ತವೆ. ಆ ವಿಚಾರದಲ್ಲಿ ಇವರು ಕೂಡ ಸಿಗಾಕೊಂಡಿದ್ದಾರೆ ಅಂತಕ್ಕಂಥ ವಿಚಾರ. ಇವರು ತುಂಬಾ ಕಷ್ಟದ ದಿನಗಳಿಂದ ನೋಡಿ ಬೆಳೆದಿರ್ತಕ್ಕಂಥ ವ್ಯಕ್ತಿ. ಇವರೇನು ಹುಟ್ಟತ್ಲೇ ಸೂಪರ್ ಸ್ಟಾರ್ ಅಲ್ಲ, ತುಂಬಾ ಕಷ್ಟಗಳು ಪಟ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ಅಷ್ಟೊಂದು ಫ್ಯಾನ್ಸ್ ಫಾಲೋಯಿಂಗ್ ಇದೆ. ಜೊತೆಗೆ ಏನಾಗಿದೆ, ರಾಜಕೀಯ ಏನಾದರೂ ಇದ್ದಿದ್ರೆ ಒಂದಷ್ಟು ಕೇಸುಗಳಲ್ಲಿ ತಪ್ಪಿಸ್ಕೊತಿದ್ರೇನೋ ಗೊತ್ತಿಲ್ಲ ನಮಗೆ. ಬಟ್ ಇವ್ರಿಗೆ ಯಾವುದು ಅಂತ ಸಪೋರ್ಟ್ ಇಲ್ಲ, ಕ್ಲೀನಾಗಿ ಸಿಗಾಕೊಂಡು ಜೈಲಲ್ಲಿದ್ದಾರೆ. ಈಗ ಇಲ್ಲೇನೇ ಕೇಳಿ ವಿಚಾರ ಅಂತಂದ್ರೆ, ದೇಶದಲ್ಲಿ ನಮ್ಮ ದೇಶದಲ್ಲಿ ಮೊದಲನೇ ಹತ್ಯೆನ ಇದು ಅಂತಂದ್ರೆ ಅಲ್ಲ, ಸುಮಾರು ಹತ್ಯೆಗಳು ನಡೀತಾ ಇದ್ದಾವೆ. ಮತ್ತೆ ಇವ್ರ ಕೇಸ ಅಷ್ಟು ಫೋಕಸ್ ಯಾಕೆ, ಸರ್ಕಾರ ಕೂಡ ತುಂಬಾ ಕಾಳಜಿ ತೋರಿಸ್ತಾ ಇದೆ. ಅದ್ರದ್ದು ಕೂಡ ಕೆಲವು ಕೆಲಸಗಳು ತ್ಯಾಪೆ ಹಚ್ಚಲಿಕ್ಕೆ ಇವರಿಬ್ಬರನ್ನ ಬಲಿ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಕೂಡ ಚೆನ್ನಾಗಿ ಮಾಡ್ಕೊತಾ ಇದೆ. ಮತ್ತೆ ಕನ್ನಡ ಚಿತ್ರರಂಗವನ್ನ ಬಲಿ ಪಡೆದಿರ್ತಕ್ಕಂಥ ಖ್ಯಾತಿ ರಾಜ್ಯ ಕರ್ನಾಟಕ ಸರ್ಕಾರಕ್ಕೆ ಸಿಗ್ತದೆ. ಒಂದು ಚಿತ್ರರಂಗವನ್ನ, ಒಂದು ಉದ್ಯಮವನ್ನ ಬೆಳೆಸಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿಲ್ಲ. IT-BT ಮಿನಿಸ್ಟರ್ಗಳಾಗಿದ್ದಾಗಲೂ ಕೂಡ ಏನು ಅಂತ ಕೈಗಾರಿಕೆಗಳು ತಂದಿಲ್ಲ ಇವಾಗಿರ್ತಕ್ಕಂಥ ಗೃಹ ಮಂತ್ರಿಗಳು. ಆದರೆ ಕನ್ನಡ ಚಿತ್ರರಂಗವನ್ನ, ಉದ್ಯಮವನ್ನ ಮುಗಿಸ್ಲಿಕ್ಕೆ ಎಲ್ಲ ಪ್ಲಾನ್ಗಳು ರೆಡಿ ಆದಂಗಿದಾವೆ, ಮುಗಿದೋಗಿದೆ. ಕನ್ನಡ ಚಿತ್ರರಂಗ ಇನ್ನೇನಿದೆ, ಈಗ ಯಾರು 1 or 2 ಮೆಂಬರ್ ಬಿಟ್ರೆ ಈಗ ಹೀರೋಗಳು ಇಲ್ಲ. ಈಗ ಥಿಯೇಟರ್ಗಳು ಖಾಲಿ ಹೊಡಿತಾ ಇದ್ದಾವೆ, ಅದೊಂದು ಉದ್ಯಮ ಹೊಡಿತು. ಆಮೇಲೆ ಸಹ ನಟರು, ಟೆಕ್ನಿಷಿಯನ್ಸು ಎಲ್ಲ, ಏನು ಒಂದು ಸಿನಿಮಾ ಅಂತಂದ್ರೆ ಒಂದು ಉದ್ಯಮಕ್ಕೆ ಏನೇನು ಬೇಕಾಗಿತ್ತು, ದೊಡ್ಡ ಆದಾಯ ಇರ್ತಕ್ಕಂಥ ಉದ್ಯಮ ಕೂಡ ಕನ್ನಡ ಚಿತ್ರರಂಗ. ಅಂಥದನ್ನ ರಾಜ್ಯ ಸರ್ಕಾರ ಬಲಿ ತೆಗೆದುಕೊಂಡಿದೆ. ಬೇಲ್ ಕೊಟ್ಟಿದ್ರು ಕೂಡ ಏನು ವಿಚಾರಣೆ ನಡೆಯುವುದು, ತಪ್ಪು ಮಾಡಿದ್ರೆ ಹೋಗ್ತಿದ್ದ, ತಪ್ಪಿಗೆ ಯಾವನು ಇಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ. ತಪ್ಪೇ ಇರ್ತದೆ. ನಿಮಗೆ ಕಾಂಗ್ರೆಸ್ಸು ಕಾಪಾಡೋಕ್ಕಾಗಲ್ಲ, ಯಾರು ಕಾಪಾಡೋಕ್ಕಾಗಲ್ಲ ಕೋರ್ಟ್ ವಿಚಾರಗಳನ್ನ. ಅಲ್ಲಿ ತನಕ ಆದ್ರೂ ಬೇಲ್ ಕೊಡ್ಬೋದಾಗಿತ್ತಲ್ವಾ. ಕೆಲವು ಕಮಿಟ್ಮೆಂಟ್ ಇದ್ದ ನಿರ್ಮಾಪಕನಾದ್ರೂ ಬದುಕ್ತಾ ಇದ್ರು, ಒಂದಷ್ಟು ಇವರು ಕಲಾವಿದರು ಬದುಕ್ತಾ ಇದ್ರಲ್ವಾ. ದರ್ಶನ್ ಅವ್ರನ್ನ ಯಾವಾಗ ಜೈಲಿಗೆ ಹಾಕಿದ್ರಿ, ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಗ್ರಹಣ ಹಿಡಿದೋಯ್ತು.
ಮುಗೀತು ಅಲ್ಲಿಗೆ. ಕನ್ನಡ ಚಿತ್ರರಂಗ ಅಂತಕ್ಕಂಥದ್ದು ಏನಿಲ್ಲ. ನಮಗನ್ನಿಸ್ತಕ್ಕಂಥದ್ದು ಈ ಮೇಕೆ ಹೋರಾಟಕ್ಕೆ, ಅಂದರೆ ಮೇಕೆ ಅಲ್ಲ, ಮೇಕೆದಾಟು ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರ ಏನು ವಿರೋಧ ಪಕ್ಷದಲ್ಲಿದ್ದು ಅದು ಪಾದಯಾತ್ರೆ ಮಾಡ್ತು, ಆ ಒಂದು ಹೋರಾಟಕ್ಕೆ ಕನ್ನಡ ಚಿತ್ರರಂಗ ಬೆಂಬಲ ಕೊಟ್ಟಿಲ್ಲ. ಆ ವಿಚಾರದಲ್ಲಿ ಏನಾದರೂ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರ ಚಿತ್ರರಂಗದಲ್ಲಿ ಇವರೊಬ್ಬರನ್ನ ಅಂತಕ್ಕಂಥದ್ದೊಂದು. ಆಮೇಲೆ ಪದೇ ಪದೇ ಇವರಿಬ್ಬರು ವಿಚಾರಗಳನ್ನ ಹೊರಗಡೆ ಬಿಟ್ಟು ಜನರನ್ನ ಎದುರಿಸ್ತಕ್ಕಂಥ ಕೆಲಸಗಳು. ಜನ ಕೂಡ ಇದು ಏನಂತೀವಿ ಅದನ್ನ ಮನುಷ್ಯಾಂತಿಯನ್ನು ಕಳ್ಕೊಂಡಿದ್ದಾರೆ. ಬೇಜಾರು ಇವರಿಬ್ಬರು ವಿಚಾರ ಹೊರಗಡೆ ಬಂತು ಅಂದರೆ ಏನೋ ಒಂಥರ ಮೂಡ್ ಅಪ್ಸೆಟ್ ಆಗ್ತಕ್ಕಂಥ ಒಂದು ವಾತಾವರಣವನ್ನ ರಾಜ್ಯ ಸರ್ಕಾರ ತುಂಬ ಚೆನ್ನಾಗೇ ಮಾಡ್ತಾ ಇದೆ. ಆಮೇಲೆ ಇತ್ತೀಚೆಗೆ ಯಾರೋ ದರ್ಶನ್ ಅವ್ರಿಗೆ ಸಾಕ್ಷಿಗಳು ಕೂಡ ಅಂತ ಮಟ್ಟದಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಈಗೇನು ಆರೋಪಿಗಳನ್ನ ಸಾಕ್ಷಿಗಳು ಮಾಡೋಕ್ಕೆ ಕೂಡ ರಾಜ್ಯ ಸರ್ಕಾರನೇ ಏನೇನು ವಕೀಲರಂದ್ರೆ ಅವ್ರಿಗೆ ಸೇರ್ತಾರೆ, ಕಾನೂನುಗಳಿರಲಿ ಅವ್ರು ಬೇರೆ ಇರ್ತವೆ, ಅವ್ರನ್ನ ಹಾಕ್ಕೊಂಡಿದ್ದಾರಂತೆ. ಏನೋ ಮಾಡಿ ದರ್ಶನ್ ಅವ್ರನ್ನ ಹೊರಗಡೆ ಮಾಡ್ದಂಗೆ ಬಿಡ್ದಂಗೆ ಹೊರಗಡೆ ಬರದಂಗೆ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ರಾಜ್ಯ ಸರ್ಕಾರ ತುಂಬ ಅಚ್ಚುಕಟ್ಟಾಗಿ ಮಾಡ್ದಂಗಿದೆ. ಅವು ಇರಲಿ, ಸಮಸ್ಯೆ ಇಲ್ಲ, ತಪ್ಪು ಮಾಡಿದ್ರೆ ಹೋಗ್ತಾನೆ. ಜೊತೆಗೆ ಕರ್ಮ ಅಂತಕ್ಕಂಥದ್ದೊಂದಿದೆ. ಎಲ್ಲ ಸರ್ಕಾರಗಳು ಕೂಡ ಎಕ್ಸ್ಪೈರ್ ಆಗ್ತವೆ. ರಾಜಕಾರಣ ನಿಂತು ನೀರಲ್ಲ. ಮುಖ್ಯಮಂತ್ರಿಗಳು ಕೂಡ ಅವ್ರ ಬಾಯಲ್ಲಿ ಹೇಳಿದ್ದು ನಿಜ ಆದರೆ ಪರವಾಗಿಲ್ಲ, ಅದ್ರ ಒಳಗೊಂದು ಹೊರಗೊಂದು ಹೇಳಿದ್ರು ಕೂಡ ಯಾರಿಗೂ ಗೊತ್ತಿಲ್ಲ ಅಂತ ವಿಚಾರ. ರಾಜಕಾರಣದಲ್ಲಿ ಅಂಥವು ನಡೀತವೆ. ಆದರೆ ಈ ಕರ್ನಾಟಕ ರಾಜ್ಯ ಕಂಡಿರ್ತಕ್ಕಂಥ ಉದಯೋನ್ಮುಖ ಮತ್ತು ಯುವಕರು ಅಂತ ವಯಸ್ಸಾದವರು ಅಲ್ಲ, ಪಾಪ ರಾಜಕೀಯದಲ್ಲಿ ಅವರು ಬೆಳಿಬೇಕಾಗಿತ್ತಾನೆ, ಅವ್ರು ದರಿದ್ರ, ಅವ್ರು ಮಾಡ್ಕೊಂಡಿರೋ ಕೆಲಸ ಅವ್ರದ್ದೇ, ನನ್ನ ಪಾಪ ಅನ್ನಕ್ಕೆ ಹೋಗಲ್ಲ. ಬಟ್ ಆಗಿದೆ. ಮತ್ತು ಇವ್ರದ್ದು ಕೂಡ ಅಂದರೆ ಇಂಟ್ರೆಸ್ಟ್ ತೋರಿಸಿದ್ದಕ್ಕೆ ರಾಜ್ಯ ಸರ್ಕಾರ ಯಾವ ಮಟ್ಟದಲ್ಲಿ ಕೇರ್ಫುಲ್ಲಾಗಿ ನೋಡ್ಕೊತಾ ಇದ್ದಿದೆ ಅನ್ನೋದೊಂದಕ್ಕೇ ಬೇಸರ. ಬಟ್ ಮಿಕ್ಕಿದ ಶಿಕ್ಷೆ ಆಗಿದ್ರೆ ಆಗಿರಲಿ. ಏನೇ ಆದರೂ ಕೂಡ ಇಬ್ಬರು ಕೂಡ ಕರ್ನಾಟಕದ ನತದುಷ್ಟರು. ರಾಜಕಾರಣ ಆಗಿರಲಿ, ಸಿನಿಮಾ ಆಗಿರಲಿ, ಇವರಿಬ್ಬರು ಕೂಡ ನತದುಷ್ಟ ಯುವಕರು ಅಂತೇಳಿ ನಾನು ವಿಚಾರವನ್ನು ಇಲ್ಲಿಗೆ ಮುಗಿಸ್ತೀನಿ.